3ನೇ ತಾರೀಕು ಏನು ನಮ್ಮ ಈ ACS ಫಿಲ್ಲಿಂಗ್ ಸ್ಟೇಷನ್ನು ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ದಿನ ಎಲ್ಲ ಕೂಡ ನನ್ನ ಹಿತೈಷಿಗಳು, ಹಿರಿಯರು ಮತ್ತು ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿ ಮತ್ತು ಈ ಒಂದು ಇದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಏನು ಈ ಒಂದು ಫಿಲ್ಲಿಂಗ್ ಸ್ಟೇಷನ್ ಚೆನ್ನಾಗಿ ನಡೀಲಿ ಅಂತೇಳಿ ಆಶೀರ್ವದಿಸಿದ್ದಾರೆ. ಹಾಗೆಯೇ ಏನು ಈ ಒಂದು ಫಿಲ್ಲಿಂಗ್ ಸ್ಟೇಷನ್ ಪ್ರಾರಂಭ ಮಾಡಿದ್ದೀವೋ ಇದರಲ್ಲಿ ಒಳ್ಳೆಯ ಉತ್ತಮವಾದಂಥ ಪೆಟ್ರೋಲ್ ಮತ್ತು ಡೀಸೆಲನ್ನು ಸರಬರಾಜು ಮಾಡ್ತಕ್ಕಂಥದ್ದು ನಮ್ಮ ಒಂದು ಗುರಿ. ಏನು ಇಂಡಿಯನ್ ಆಯಿಲ್ ಕಂಪ್ನಿ ಇದೆಯೋ ಕಂಪ್ನಿ ರೂಲ್ಸ್ ಪ್ರಕಾರ ಮತ್ತು ಸರ್ಕಾರದ ರೂಲ್ಸ್ ಪ್ರಕಾರವಾಗಿ ನಾವು ಈ ಒಂದು ಬಂಕನ್ನು ನಡೆಸ್ಕೊಂಡು ರೈತರಿಗೆ ಮತ್ತು ಎಲ್ರಿಗೂ ಕೂಡ ಉತ್ತಮವಾದಂಥ ಒಂದು ಸೇವೆಯನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಮತ್ತು ಈ ದಿನ ಬಂದು ಎಲ್ಲರೂ ಕೂಡ ಆಶೀರ್ವದಿಸಿದ್ದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಲಿ ಸರ್. ಮುಂದೆ ಓಕೆ ಇಲ್ಲಿ ನೋಡಿ ಸರ್. ಸರ್ ಇಲ್ಲಿ ನೋಡಿ. ಓಕೆ ಸರ್ ಇಲ್ಲಿ ನೋಡಿ. ಓಕೆ ಸರ್. ಸರ್ ಇಲ್ಲಿ ನೋಡಿ. ಓಕೆ ಸರ್. ಅಣ್ಣ ಇಲ್ಲಿ అందరికి ఆ పక్కకి ఆయన ఎప్పుడూ తొడలేమ్మా చాలు. ఏం క్యాప్షన్ ಹಾಕ್ತೀಯಪ್ಪ? ಮಹಾಸಂಗಮ. మీరు అడిగితే ఆఫ్ చేస్తే ఊరిని ఒకటి ఏడ ఇదా పెట్రోల్ ట్యాంక్ ఓపెనింగ్గా ఉండాలి. ಇಲ್ಲೋಡಿ ಸರ್. ಇಲ್ಲೋಡಿ ಸರ್. ಓಕೆ ಸರ್.
ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ತಾಲೂಕಿನವರೇ ಮತ್ತು ರಾಜಕೀಯ ಧುರೀಣರಾಗಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಏನು ಫಿಲ್ಲಿಂಗ್ ಸ್ಟೇಷನ್ ಏನಿದೆ ಇದನ್ನು ನಾವು ಕನಸಿನಲ್ಲಿ ಕೊಂಡ್ಕೊಂಡಿಲ್ಲ ನಾಗರಾಜ್ ಅವರು ಈ ಮಟ್ಟಕ್ಕೆ ಬರ್ತಾರೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ ಅವರು ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವರು ಮೊದಲಿನಿಂದಲೂ ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಸ್ವಲ್ಪ ಮುಂದೆ ಬರಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಬಂದಿರತಕ್ಕಂಥವರು. ರಾಜಕೀಯದಲ್ಲಿ ಅದರಲ್ಲೂ ಹಾಲು ಒಕ್ಕೂಟದಲ್ಲಿ ಸತತವಾಗಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅಧ್ಯಕ್ಷರಾಗೂ ನಿರ್ವಹಿಸಿರ್ತಕ್ಕಂಥವರು. ಆ ಒಂದು ರಾಜಕೀಯ ರಂಗವನ್ನು ಬಿಟ್ಟು ಒಂದು ಉದ್ಯಮದ ರಂಗಕ್ಕೆ ಕೈ ಹಾಕಿದ್ದಾರೆ. ಅದು ಒಳ್ಳೆ ಯಶಸ್ಸನ್ನು ಸಿಕ್ಕಲಿ, ಒಳ್ಳೆ ಉದ್ಯಮಿಯಾಗಿ ಬೆಳೀಲಿ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆ ಸೇವೆಯನ್ನು ಸಿಕ್ಕಲಿ ಮತ್ತು ಅದೇ ರೀತಿಯಾಗಿ ಫಿಲ್ಲಿಂಗ್ ಸ್ಟೇಷನ್ನು ಎಲ್ಲ ಗ್ರಾಹಕರಿಗೂ ಒಳ್ಳೆಯ ಒಂದು ಸೌಲಭ್ಯವನ್ನು ಒದಗಿಸಿ ಅವರು ಮುಂದೆ ಬರಲಿ ಅಂತೇಳಿ ಭಗವಂತನಲ್ಲಿ ನಾನು ಹಾರೈಸ್ಕೊಳ್ತೇನೆ.